ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಹಲವು ಕಡೆ ಧರ್ಮದ್ರೋಹ ಕೃತ್ಯ. ತಾರೀಕು 24/4/2026 ಶುಕ್ರವಾರ ಬೆಳಗ್ಗೆ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಜಾತಿಯಾಧಾರಿತ ಭೇದ. ಬೆಂಗಳೂರು ಕೋರಮಂಗಲದ ಮಡಿವಾಳ ಕೃಪಾನಿಧಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿ ಹಲವು ಕಡೆ ಅವರೇ ಕತ್ತರಿಸಿದ ದುಷ್ಪರಿಣಾಮಗಳು ನಡೆಯಿತು. ಕೆಲವೆಡೆ ಕಾಲುಂಗುರ, ಮಾಂಗಲ್ಯ, ಕಾಲು ಚೈನುಗಳು ತೆಗೆಸಿ ಹಿಂದೂ ಧರ್ಮಕ್ಕೆ ದ್ರೋಹವೆಸಗಿರುತ್ತಾರೆ. ಇದೇನು ವಿದ್ಯಾರ್ಥಿಗಳ ಪರೀಕ್ಷಾ ಕೇಂದ್ರಗಳ ಅಥವಾ ಸಿಟಿ ಸ್ಕ್ಯಾನಿಂಗ್ ಸೆಂಟರ್ಗಳು ಯಾವುದು ಅರ್ಥ ಆಗದೆ ಆಗಿದೆ. ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಕೋಲಾರ ರಸ್ತೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ತುರ್ತು ಸಭೆ ಕರೆದು ವಿಷಯವನ್ನು ಖಂಡಿಸಲಾಯಿತು. ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತ ಪರಿಷತ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕಾರ್ಯಕಾರಿಣಿ ಸದಸ್ಯರು ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ತುರ್ತು ಸಭೆಗೆ ಕರೆಯಲಾಗಿ ಪರಿಷತ್ ತಾಲೂಕು ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಮುರಳೀಧರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರು ತಲಗವಾರ ಆನಂದರವರು ಮಾತನಾಡಿ, ಇದು ಧರ್ಮದ್ರೋಹ. ಜನಿವಾರಕ್ಕೂ ಪರೀಕ್ಷೆಗೂ ಏನು ಸಂಬಂಧ? ಅದರಲ್ಲಿ ಕ್ಯಾಮೆರಾ ಇಟ್ಟುಕೊಂಡು ಬರಲು ಸಾಧ್ಯವಿಲ್ಲ ಎಂದು ಹಿಂದಿನ ವರ್ಷ ಇದೇ ಕೃತ್ಯವನ್ನು ಖಂಡಿಸಿ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸುಧಾಕರ್ ಅವರಿಗೆ ಮನವಿ ಸಲ್ಲಿಸಿದಾಗ ಅವರು ಪ್ರತಿಕ್ರಿಯಿಸಿ, ಸರ್ಕಾರ ಯಾವತ್ತೂ ಜನಿವಾರ ತೆಗೆಸಲು ಹೇಳಲಿಲ್ಲ. ಇದು ಕೆಲವರ ಹೇಯ ಕೃತ್ಯ ಎಂದು ಅವರನ್ನು ಅಮಾನತು ಮಾಡಲಾಗಿದೆ. ಕ್ರಮ ಜಾರಿಗೊಳಿಸುವುದಾಗಿ ತಿಳಿಸಿದ್ರು. ಆದರೆ ಮತ್ತೆ ಅದೇ ಕೃತ್ಯ ಮರುಕಳಿಸಿದೆ. ಸಚಿವರು ಇಂದು ಸಹ ಸಹನಶೀಲತೆಯಿಂದ ಉತ್ತರಿಸಿ ಅವರನ್ನು ಅಮಾನತು ಮಾಡಲಾಗಿದೆ. ಕ್ರಮ ಜಾರಿಗೊಳಿಸುವುದಾಗಿ ತಿಳಿಸಿರುತ್ತಾರೆ ಎಂದರು. ಹಿಂದೂ ಧರ್ಮವನ್ನು ನಾಶ ಮಾಡಲು ಯಾವುದು ಮಾರ್ಗ ಸಿಕ್ಕಿದೆ? ಬ್ರಾಹ್ಮಣ ಜನಿವಾರ ಕಾಣಿಸದೆ ಎಂದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಜನಿವಾರ ಆಟದ ವಸ್ತುವಲ್ಲ. ಬೇಕೆಂದಾಗ ತೆಗೆದು ಬಿಸಾಕಲು ಅನುಷ್ಠಾನ ನಿರತನಾದ ಒಬ್ಬ ವಟವನ್ನು ಅವಮಾನಿಸಿದರೆ ಅದು ಎಲ್ಲರಿಗೂ ಅನಿಷ್ಟ ಎಂದರು. ನೂತನವಾಗಿ ಉಪನಯನ ಆಗಿರುವ ಹುಡುಗನು ಎಷ್ಟು ಕೇಳಿಕೊಂಡರೂ ಜನಿವಾರ ತೆಗೆಯದಿದ್ದರೆ ಪರೀಕ್ಷೆ ಬರೆಯಲು ಅನುಮತಿ ಇಲ್ಲ ಎಂದು ಮಕ್ಕಳನ್ನು ಹೆದರಿಸಿ ಮೌಂಜಿ ಸಮೇತ ಜನಿವಾರ ಕತ್ತರಿಸಿ ಡಸ್ಟ್ಬಿನ್ಗೆ ಬಿಸಾಡಿದ ವಿಷಯ ಚಿಕ್ಕಬಳ್ಳಾಪುರ ನಾಗಾರ್ಜುನ ಕಾಲೇಜಿನಲ್ಲಿ ನಡೆದಿದೆ. ಅವರವರ ಧರ್ಮ ಅವರದ್ದು. ಇದು ಸರ್ಕಾರ ಆದೇಶ ಅಲ್ಲ. ಕಿರು ರೋಗಿಗಳು ದ್ರೋಹಿಗಳಿಂದ ಆಗಿರುವುದು. ಉನ್ನತ ಶಿಕ್ಷಣ ಸಚಿವರು ಹಿಂದಿನ ಸಚಿವರ ಮಾತು ಕೂಡ ಲೆಕ್ಕಿಸದೆ ಇಂತಹ ನೀಚರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದರು. ಪರಿಷತ್ ಉಪಾಧ್ಯಕ್ಷರು ಹಾಗೂ ಜಿಲ್ಲೆಯ ಜಂಟಿ ಕಾರ್ಯದರ್ಶಿ ಜೆ.ಡಿ. ಕೃಷ್ಣಮೂರ್ತಿ ಮಾತನಾಡಿ, ಜನಿವಾರ ಮಾರಣಾಯುಧ ಅಲ್ಲ ಅಥವಾ ಅದರಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಆಗುವುದಿಲ್ಲ. ಪರೀಕ್ಷೆಗೆ ಯಾವುದೂ ಅಡ್ಡಿಯಲ್ಲ. ಆದರೂ ನೂರಾರು ಜನ ವಿದ್ಯಾರ್ಥಿಗಳು ಶರ್ಟ್ ಧರಿಸಿ ಬರುವಾಗ ಹೇಗೆ ಜನಿವಾರಗಳನ್ನು ಕಂಡುಹಿಡಿದು ಕತ್ತರಿಸಿದರು? ನಾವು ಇನ್ನು ಬ್ರಿಟಿಷ್ ಪಾಲನೆಯಲ್ಲಿರುವ ಅನ್ನುವ ಸಂಶಯ ಹುಟ್ಟುತ್ತದೆ. ಇವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದರು. ತಾಲೂಕು ಪರಿಷತ್ ಖಜಾಂಚಿಗಳಾದ ಮುರಳೀಕೃಷ್ಣರವರು ಮಾತನಾಡಿ, ಬ್ರಾಹ್ಮಣ ತನ್ನ ಜೀವನವನ್ನು ತನ್ನ ಅತ್ಯಮೂಲ್ಯವಾದ ಜನಿವಾರ ಧರಿಸಿ ದ್ವಿಜನಾಗುತ್ತಾನೆ. ಸಂಧ್ಯಾ ವಂದನೆ, ಜಪ, ಅನುಷ್ಠಾನ, ಉಪಾಸಕನಾದ ವಟವನ್ನು ಗಾಯದಲ್ಲಿ ಸದಾ ರಕ್ಷಿಸುತ್ತಿರುತ್ತಾರೆ. ಅಂತಹ ಜನಿವಾರ ಧರಿಸುವಾಗ, ತೆಗೆಯುವಾಗ ಪಾಲಿಸುವ ವಿಧಾನ, ಮಂತ್ರ ಉಚ್ಚಾರಣೆ ಬಹು ಮುಖ್ಯ. ಅಂತಹದ್ದು ಸುಲಭವಾಗಿ ಕತ್ತರಿಸುವ ಇಂತಹ ಹಿಂದೂ ಧರ್ಮ ದ್ರೋಹಿಗಳನ್ನು ಶಿಕ್ಷಿಸಬೇಕು ಎಂದರು. ಕೋಡಿಗ ನರೇಶ್ ಅವರು ಮಾತನಾಡಿ, ನಾವು ಎಷ್ಟೋ ಪರೀಕ್ಷೆಗಳನ್ನು ಬರೆದಿದ್ದೀವಿ. ಆವತ್ತಿಲ್ಲದ ಅಡ್ಡಿ ಇವತ್ತೆಲ್ಲಿಂದ ಬಂತು ಎಂದರು. ಅವರು ಕೃತ್ಯ ಖಂಡನೀಯವೆಂದರು. ಶ್ರೀ ಸುಂದರರಾಜರವರು ಮಾತನಾಡಿ, ನಾನು ಎಷ್ಟೋ ಪರೀಕ್ಷೆಗಳನ್ನು ಕಂಡಿದ್ದೀನಿ. ಯಾವತ್ತೂ ಜನಿವಾರ ತೆಗೆಸಲು ಯಾರೂ ಮುಂದಾಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಜಂಟಿ ಸಭೆಯನ್ನು ಕರೆದು ಇದಕ್ಕೆ ಶಾಶ್ವತ ಪರಿಹಾರ ತಿಳಿಸಬೇಕೆಂದರು. ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದರು. ಮುಜರಾಯಿ ಇಲಾಖೆ ದೇವಾಲಯಗಳ ಸಮಿತಿ ಚಿಂತಾಮಣಿ ತಾಲೂಕಿನ ಉಪಾಧ್ಯಕ್ಷರು ಅರ್ಚಕಂ ಲಕ್ಷ್ಮೀನಾರಾಯಣಾಚಾರ್ಯ ಅವರು ಮಾತನಾಡಿ, ಜನಿವಾರ ವಿಷಯದಲ್ಲಿ ಹೋದ ವರ್ಷ ಖಂಡಿಸಿ ಪ್ರತಿಭಟಿಸಲಾಯಿತೆಂದರು. ತಪ್ಪದೆ ಶಿಕ್ಷಣ ಸಚಿವರು ಇದಕ್ಕೆ ಶಾಶ್ವತ ಪರಿಹಾರ ತಿಳಿಸಬೇಕೆಂದರು. ತಾಲೂಕು ಪರಿಷತ್ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಮುರಳೀಧರ್ ರವರು ಮಾತನಾಡಿ, ಜನಿವಾರ ಹೇಗೆ ಕಾಣಿಸಿತು? ಇಲ್ಲವೆಂದರೆ ಜಾತಿ ಕೇಳಿ ಪರೀಕ್ಷಾ ಕೇಂದ್ರಕ್ಕೆ ಅನುಮತಿಸಿದ್ರಾ? ಇದು ಅಮಾನುಷ ಕೃತ್ಯ ಎಂದು ಅವರನ್ನು ಕಠಿಣವಾಗಿ ದಂಡಿಸಲು ಶಿಕ್ಷಣ ಸಚಿವರನ್ನು ಈ ಸಭೆ ಮೂಲಕ ಕೇಳಿಕೊಂಡರು.
ಈ ಒಂದು ತುರ್ತು ಸಭೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ, ಪರಿಷತ್ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಮುರಳೀಧರ್, ಉಪಾಧ್ಯಕ್ಷರು ಜೆ.ವಿ. ಕೃಷ್ಣಮೂರ್ತಿ, ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷರು ಕಲಗವಾರ ಆನಂದ್, ಖಜಾಂಚಿಗಳಾದ ಮುರಳಿ ಕೃಷ್ಣರವರು, ಮುಜರಾಯಿ ಸಂಘದ ಉಪಾಧ್ಯಕ್ಷರು ಅರ್ಚಕಂ ಲಕ್ಷ್ಮೀನಾರಾಯಣಾಚಾರ್ಯವರು, ಕೋಡಿಗಲ್ ನರೇಶ್, ಶ್ರೀ ಸುಂದರರಾಜ್ ಅವರು ಮುಂತಾದವರು ಉಪಸ್ಥಿತರಿದ್ದರು. ಕೆಲವು ಧರ್ಮದ್ರೋಹಿಗಳು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನ ನಾವು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಇಂತಹ ಒಂದು ಕೃತ್ಯ ಯಾವುದೇ ಕಾರಣಕ್ಕೂ ಎಲ್ಲೂ ನಡೀಬಾರದು. ಆದ್ದರಿಂದ ಎಲ್ಲರೂ ನಮ್ಮ ಹಿರಿಯರು ಇದರ ಬಗ್ಗೆ ಗಮನ ಕೊಟ್ಟು ಇಂತಹ ಒಂದು ಸಂಗತಿಗಳು ನಡೆಯದ ಹಾಗೆ ಮಾಡಬೇಕು ಅಂತ ನನ್ನಲ್ಲಿ ಅಭಿಪ್ರಾಯಗಳು ಉಂಟಾಗುತ್ತೆ. ಈ ಅಭಿಪ್ರಾಯ ಹೋರಾಡಿಸೋದಕ್ಕೆ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು, ಆಡಳಿತಾತ್ಮಕ ಅಧಿಕಾರಿಗಳು ಇದ್ರ ಬಗ್ಗೆ ತುಂಬ ಅವರು ಯೋಚನೆ ಮಾಡಬೇಕು. ಆ ಜನಿವಾರದಲ್ಲಿ ಇದೆ ಮಹಾ ಇರೋ 3 ದಾರದಲ್ಲಿ ಏನಿದೆ ಅದರಲ್ಲಿ ನಮ್ಮ ಆನಂದ ಯಾವಾಗ ಇಂಟರ್ನೆಟ್ ಇಟ್ಕೊಂಡಿರ್ತೀವ, ಇಲ್ಲ ಅದರಲ್ಲಿ ಏನೋ ವೈರಲ್ಸ್ ಅನ್ನು ಇಟ್ಕೊಂಡಿರ್ತೀವ, ಅದರಲ್ಲಿ ಕಾಪಿ ಹೊಡೆಯಕ್ಕೆ ಸಾಧ್ಯವ? ಏನು ಸಾಧ್ಯ ಇಲ್ಲ. ಆ ಯಾವ ಬ್ರಾಹ್ಮಣನ ದ್ವೇಷ ಮಾಡ್ತಾರೋ ಆ ಬ್ರಹ್ಮಣನೇ ದ್ವೇಷ ಮಾಡಿದಾಗತ್ತೆ. ನೆಕ್ಸ್ಟ್ ದಿ ಗಾಡ್ ಅಂದರೆ ಬ್ರಾಹ್ಮಣನೇ. ನೆಕ್ಸ್ಟು ಬ್ರಾಹ್ಮಣನೇ ದೇವರಾಗೋದು. ದೇವರನ್ನ ಯಾರು ದ್ವೇಷ ಮಾಡ್ತಾರೋ ಬ್ರಾಹ್ಮಣನ ದ್ವೇಷ ಮಾಡಿದಷ್ಟಾಗತ್ತೆ. ಹಾಗಾಗಿ ದೇವರು ಬ್ರಾಹ್ಮಣ ಇಬ್ಬರು ಒಂದೇ. ಅವರು ಯಾವುದೇ ಒಂದು ಮೀಸಲಾತಿని ಕೇಳ್ತಾ ಇಲ್ಲ, ಅಥವಾ ನಾವು ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇಲ್ಲ. ನಮ್ಮ ವಿದ್ಯೆಯನ್ನು ನಾವು ಬೇರೆಯವರಿಗೆ ಮಾಡಿ ಆ ವಿದ್ಯೆಯಿಂದ ನಾವು ಸಂಪಾದನೆ ಮಾಡ್ತಾ ಇದ್ದ ಜೊತೆಗೆ ಬೇರೆಯವ್ರ ದಾನಕ್ಕಾಗಲಿ ಭಿಕ್ಷೆಗಾಗಲಿ ಹೋಗಿ ಇರುವಂಥ ಜಾತಿ, ಏಕೈಕ ಜಾತಿ ಅಂದರೆ ಬ್ರಾಹ್ಮಣರು. ಅಂತಹ ಜಾತಿಯನ್ನು ಅವರು ಕಡೆಗಾಣಿಸ್ತಾ ಇದ್ದಾರೆ. ಅವರಿಗೆ ಶೋಭೆ ಇಲ್ಲ, ಅವರಿಗೆ ಜೀವನದಲ್ಲಿ ಒಳ್ಳೆ ಸುಖ, ಸಂತೋಷ, ಶಾಂತಿ ಸಿಗಲ್ಲ ಇಂಥ ಕೆಲಸ ಮಾಡೋರಿಗೆ. ಹಾಗಾಗಿ ನಾನು ನಮ್ಮ ಸಭೆಯ ಪರವಾಗಿ, ಪುರೋಹಿತ ಸಂಘದ ಪರವಾಗಿ ಹೇಳ್ತಾ ಇದ್ದೀನಿ. ಇದನ್ನು ನಮ್ಮ ತಾಲೂಕು ಮಟ್ಟ ಆಗಿರ್ಬೋದು, ಜಿಲ್ಲಾ ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟ ಆಗಿರ್ಬೋದು, ಎಲ್ಲ ಸಂಘಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಸೇರಿ ಇದನ್ನು ಖಂಡನೀಯವಾಗಿ ಇದು ಮಾಡಬೇಕು. ಇಲ್ಲಾಂದರೆ ತುಂಬ ಮುಂದಿನ ಜೀವನ ತುಂಬ ಕಷ್ಟ ಆಗುತ್ತೆ ಬ್ರಾಹ್ಮಣ ಮಕ್ಕಳಿಗೆ, ಬ್ರಾಹ್ಮಣರಿಗೆ. ಹಾಗಾಗಿ ಇದು ಘನ ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಈ ಘಟನೆ ನಡೆದಿರುವುದು ನಿಜವಾಗಿಯೂ ಸಹ ತುಂಬ ಖಂಡನೀಯ. ಸಮಾಜ ವಿರೋಧಿ ಶಕ್ತಿಗಳು ಯಾರಿದ್ದಾರೆ, ಇವತ್ತು ಬ್ರಾಹ್ಮಣ ವಿರೋಧಿಗಳು ಯಾರಿದ್ದಾರೆ, ಅವರು ಮಾಡಿರ್ತಕ್ಕಂತಹ ಕೃತ್ಯ. ಈ ಕೃತ್ಯವನ್ನು ಇಡೀ ನಮ್ಮ ಭಾರತ ದೇಶದಾದ್ಯಂತ ಇರತಕ್ಕಂಥ ಎಲ್ಲ ಬ್ರಾಹ್ಮಣ ಸಂಘಗಳು ಅದನ್ನು ಖಂಡಿಸುತ್ತೆ. ಬ್ರಾಹ್ಮಣ ಉಪನಯನ ಆದ ಮೇಲೆ ನಾವು ಜನಿವಾರವನ್ನು ಧರಿಸ್ತೇವೆ, ದ್ವಿಜ ಅಂತ ಹೇಳ್ತೀವಿ. 2ನೇ ಜನ್ಮ ಅಂದರೆ ಸಂಸ್ಕಾರವನ್ನು ಕೊಡ್ತಕ್ಕಂತಹ ಒಂದು ಕ್ರಿಯೆ. ದಿನ ಬೆಳಗ್ಗೆದ್ದು ಬ್ರಾಹ್ಮಣರು ಸ್ನಾನ ಸಂಧ್ಯಾ ವಂದನೆ ಮಾಡಿ ನಾವು ಯಾರ ಹತ್ರ ಕೂಡ ಹೋಗಿ ಭಿಕ್ಷೆ ಬೇಡ್ತಕ್ಕಂಥ ಜನ ನಾವಲ್ಲ. ನಾವು ತುಂಬ ಅಭಿಮಾನಿಗಳು, ಅಭಿಮಾನ ಇಟ್ಟು ಬದುಕ್ತಕ್ಕಂಥ ಸಮಾಜ ನಮ್ಮದು. ನಮ್ಮ ವಿದ್ಯೆಯಿಂದ ಇವತ್ತು ಸಮಾಜ ನಮಗೆ ಯಾವುದೇ ರೀತಿಯ ಒಂದು ಮೀಸಲಾತಿ ನಮಗೆ ಕೊಟ್ಟಿಲ್ಲ. ಆದರೂ ಸಹ ಅದನ್ನು ಮೆಟ್ಟಿ ಕುಟಿದೇಳತಕ್ಕಂತಹ ಶಕ್ತಿ ನಮ್ಮಲ್ಲಿ ಇವತ್ತಿದೆ. ಇವತ್ತು ಇಂಟರ್ನೆಟ್ ಆಗಿರ್ಬೋದು ಅಥವಾ ಯಾವುದೋ ಒಳ್ಳೆಯ ಒಂದು ಸಂಸ್ಥೆಗಳಿದೆ, ಬಹಳ ಉನ್ನತ ಹುದ್ದೆಗಳಲ್ಲಿ ಇವತ್ತು ನಮ್ಮ ಬ್ರಾಹ್ಮಣರು ವರ್ಕ್ ಮಾಡ್ತಾ ಇದ್ದಾರೆ. ಯಾವುದು ನಮ್ಮ ಬ್ರಾಹ್ಮಣ ಸಮಾಜದಿಂದ ಸಮಾಜಕ್ಕೆ ತೊಂದರೆ ಆಗ್ತಕ್ಕಂತಹ ಕೃತ್ಯಗಳು 99% ಇಲ್ಲ. ಏನೋ ಮೇ ಬಿ 1% ಇರ್ಬೋದೇನೋ ಅಷ್ಟೇ. ಯಾವುದೇ ನೀವು ದರೋಡೆ ಆಗಿರ್ಬೋದು ಅಥವಾ ಇನ್ಯಾವುದೇ ದುಷ್ಕೃತ್ಯಗಳಾಗಿರ್ಬೋದು, ನಮ್ಮ ಸಮಾಜದ ಜನ ಅದರಲ್ಲಿ ಭಾಗವಹಿಸುವುದೇ ಇಲ್ಲ, ನಮ್ಮ ಕಳಂಕನೇ ಇಲ್ಲ. ಆದರೆ ಇಂತಹ ಈಗಾಗಲೇ ನಮ್ಮ ಆನಂದ್ ಸರ್ ಹೇಳಿದಾಗೆ ನೇರವಾಗಿ ನಮ್ಮನ್ನ ಏನು ಎದುರಿಸೋದಕ್ಕಾಗದೇ ಇರ್ತಕ್ಕಂತಹ ಹೇಡಿಗಳು ಅಂತ ನಾವು ಹೇಳ್ಬೋದು. ಅಂತವರು ಏನು ಇನ್ನೊಂದು ದಾರಿಯಲ್ಲಿ ಏನಾದರೂ ಮಾಡಿ ಈ ಬ್ರಾಹ್ಮಣರಲ್ಲಿರ್ತಕ್ಕಂತಹ ಶಕ್ತಿಯನ್ನ ದಮನ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅವರ ಕನಸಿನಲ್ಲಿ ಕೂಡ ಅಂದ್ಕೊಳ್ಳೋಷ್ಟಿಲ್ಲ. ನಮ್ಮ ಸಮಾಜ ಇವತ್ತಲ್ಲ, ಇನ್ನು ಮುಂದೇನು ಯಾವತ್ತಿಗೂ ಸೂರ್ಯ ಚಂದ್ರರು ಇರೋವರೆಗೂ ಸಹ ನಾವು ಯಾರಿಗೂ ಸಹ ನಾವು ಮಣಿಯೋದಿಲ್ಲ. ನಾವು ಒಟ್ಟಾಗಿ ಇದರ ಬಗ್ಗೆ ನಾವು ಎಲ್ಲ ಬ್ರಾಹ್ಮಣ ಸಂಘಗಳು, ಆ ಎಲ್ಲ ಪದಾಧಿಕಾರಿಗಳು, ಬ್ರಾಹ್ಮಣ ಇಡೀ ಸಮಾಜ ಇಂತಹ ಕೃತ್ಯವನ್ನು ಖಂಡಿಸುತ್ತೆ ಅಂತ ಹೇಳ್ತಾ, ಮುಂದೆ ಈ ರೀತಿ ಆಗದೇ ಇರುವ ರೀತಿಯಲ್ಲಿ ನಮ್ಮ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡು
ಇದರ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿ ಎಲ್ಲ ಶಾಲೆ ಕಾಲೇಜುಗಳಿಗೆ ಆ ಅಧಿಸೂಚನೆಯನ್ನು ಏನು ಅವರು ನೀಡಬೇಕು ಅಂತ ನಾನು ಅವರನ್ನು ಮನವಿ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಬೆಂಗಳೂರಿನ ಮಡವಾಳದಲ್ಲಿ ಒಂದು ಕಾಲೇಜಲ್ಲಿ ಕೃಪಾನದಿ ಕಾಲೇಜಲ್ಲಿ ನಡೆತಕ್ಕಂಥ ಒಂದು ಅನುಚಿತವಾದ ಒಂದು ಘಟನೆ ಏನಿದೆ ಅದನ್ನು ನಾವು ಬ್ರಾಹ್ಮಣ ಸಮಾಜ ತೀವ್ರವಾಗಿ ಖಂಡಿಸ್ತೀವಿ. ಅಷ್ಟೇ ಅಲ್ಲದೆ ಈಗ ನಮಗೆ ಮಾನಸಿಕವಾಗಿ ಒಂದು ಆಘಾತ ಆಗಿದೆ. ಈ ಸ್ವತಂತ್ರ ಭಾರತದಲ್ಲಿ ಈ ಕೊಟ್ಟಿರ್ತಕ್ಕಂಥ ಏನು ಒಂದು ಸಂವಿಧಾನ ಇದೆ, ಸಂವಿಧಾನದಲ್ಲಿ ಯಾವುದೂ ಕೂಡ ಪ್ರಸ್ತಾಪ ಇಲ್ಲ. ಇಲ್ಲಿ ಒಂದು ಅನ್ನಕೂಟ ಜನಿವಾರ ಏನಿದೆ ಇದೊಂದು ಅಸ್ಮಿತೆ ಬ್ರಾಹ್ಮಣರಿಗೆ, ಇದು ಒಂದು ಜೀವಾಳ. ಇಂಥದ್ರಲ್ಲಿ ಪದೇ ಪದೇ ಇದು ಮರುಕಳಿಸ್ತಾ ಇರೋದ್ರಿಂದ ಏನಾಗಿದೆ ಅಂದರೆ ಬ್ರಾಹ್ಮಣ ಸಮಾಜಕ್ಕೆ ಒಂದು ಆಘಾತ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಎರಡನೇದು ಇನ್ನೊಂದು ಏನು ಅಂತಂದರೆ ಇದು ಸ್ವಾಮಿ ಹೇಳುವುದು ಅನುಸೂಚನೆ ಆಗಬೇಕು, ಅದು ಸ್ವಾಗತಾರ್ಹವಾದ ವಿಷಯವಾಗಿದೆ. ಇದಕ್ಕೆ ಮೊದಲು ಈ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಮತ್ತು ನಮ್ಮ ಯಾರು ರಘುನಾಥ್ ಸರ್ ಅವರು ಪೂರ್ವ ಅಧ್ಯಕ್ಷರು ಇವರೆಲ್ಲ ಸೇರಿ ಒಂದು ತುರ್ತು ಸಭೆ ನಡೆಸಿ ಸರ್ಕಾರಕ್ಕೆ ಈಗಾಗಲೇ ಒಂದು ಪತ್ರ ಕೊಟ್ಟಿದ್ದಾರೆ. ಒಂದು ಜಂಟಿ ಸಭೆ ಏರ್ಪಾಡು ಮಾಡಬೇಕು. ಅವರ ಬಗ್ಗೆ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅಥವಾ ಇಲಾಖೆ ಸಚಿವರ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ಒಂದು ಠರಾವ್ ಇಟ್ಟು ಈ ಒಂದು ನಮ್ಮ ಬೇಡಿಕೆಗಳನ್ನು ಇಟ್ಟು ಅದನ್ನು ಪಾಸ್ ಮಾಡಬೇಕು. ಪಾಸ್ ಮಾಡಿಬಿಟ್ಟು ಅದಕ್ಕೊಂದು ಅನುಸೂಚನೆ, ಆವಾಗ ಒಂದು ಅನುಸೂಚನೆ ಹೊರಡಿಸೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ನಾವು ಈ ಒಂದು ಸಭೆ ಮುಖೇನ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀವಿ. ಇಮಿಡಿಯೇಟಾಗಿ ಸರ್ಕಾರನ ಸಂಪರ್ಕಿಸಿ ಒಂದು ಅನುಸೂಚನೆ ಹೊರಡಿಸೋದಕ್ಕೆ ಒಂದು ಜಂಟಿ ಸಭೆಯನ್ನು ಏರ್ಪಾಡು ಮಾಡಬೇಕು. ಈ ಪ್ರತಿನಿಧಿಗಳು ಏನಿದ್ದಾರೆ, ಈ ಯಾರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಮತ್ತು ಈ ನರಸಿಂಹ ಜಯಸಿಂಹ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು, ಇವರೆಲ್ಲರೂ ಸೇರಿ ಒಂದು ಜಂಟಿ ಸಭೆ ಏರ್ಪಾಡು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಈ ದಿನ ನಾವು ಎಲ್ಲ ಸೇರಿ ಏನಿದೆ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಇಲಾಖೆ ಸಚಿವರು ಕೂಡ ಹೋದ ವರ್ಷ ನಾವೆಲ್ಲ ಮಾಡಬೇಕು ಅಂತ ಸ್ಪಂದಿಸಿದ್ದಾರೆ. ಈಗಲೂ ಸಹ ಸ್ಪಂದಿಸಿ ಈ ಒಂದು ಘಟನೆ ನನ್ನ ಗಮನಕ್ಕೆ ಬಂದಿಲ್ಲ. ಕೂಡಲೇ ಏನು ಗರಿಷ್ಠ ಮಟ್ಟದ ಶಿಕ್ಷೆ ಕೊಡಬೇಕು, ಅದಕ್ಕೆ ನಾವು ಶ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಹೇಳಿಕೆಯನ್ನು ಕೂಡ ನಾವು ಸ್ವಾಗತಿಸ್ತೀವಿ. ಈ ಸಂದರ್ಭದಲ್ಲಿ ಮಾತನಾಡೋ ಅವಕಾಶ ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಪಾನಿಧಿ ಕಾಲೇಜಲ್ಲಿ ಏನೆಲ್ಲ ನಡೆದಿದೆ, ಇದು ಪ್ರತಿ ವರ್ಷ ನಾವು ಎಲ್ಲೋ ಒಂದು ಊರಿನಲ್ಲಿ ನಮ್ಮ ರಾಜ್ಯದ ಯಾವುದೋ ಒಂದು ಊರಿನಲ್ಲಿ ಈ ಥರ ಒಂದು ನ್ಯೂಸ್ ಕೇಳ್ತಾನೆ ಇರ್ತೀವಿ. ಈ ಥರ ಎಂಟ್ರೆನ್ಸ್ ಎಕ್ಸಾಮ್ ಇರೋ ಟೈಮ್ನಲ್ಲಿ ಇದು ನಮ್ಮ ಬ್ರಾಹ್ಮಣ ಸಮಾಜ ತುಂಬ ಖಂಡಿಸುತ್ತೆ. ಇದು ಈ ಥರ ವಿಚಾರಗಳು ಮರುಕಳಿಸಬಾರ್ದು ಅಂತ ನಾವು ಎಷ್ಟೋ ಸರಿ ನಮ್ಮ MLA ಮಿನಿಸ್ಟ್ರಿಗೆಲ್ಲ ನಾವು ಒಂದು ಲೆಟರ್ಸನ್ನು ಕೊಟ್ಟಿದ್ದು ಕೂಡ ಅಲ್ಲಿ ಕಿಡಿಗೇಡಿಗಳು ಈ ಥರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ತುಂಬ ಖಂಡನೀಯ. ಆ ಥರ ಮಾಡಬಾರ್ದು. ಇದೆಲ್ಲ ಮಾಡೋದ್ರಿಂದ ನಾವು ದೇಶದ್ರೋಹಿ ಅಂತ ಕರೆಗೂ ಕೂಡ ತಪ್ಪಾಗಲ್ಲ. ಅವರು ದೇಶದ್ರೋಹಿ. ಯಾಕಂದರೆ ಒಂದು ಸಮಾಜದಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ನಮ್ಮ ಸಾರ್ ಒಬ್ಬರು ಹೇಳಿದ್ರು. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಜನಾಂಗದವರು, ಎಷ್ಟೋ ಜಾತಿಗಳು, ಧರ್ಮದವರು ಬದುಕ್ತಾ ಇದ್ದಾರೆ. ಎಲ್ಲರೂ ಏಕತೆ, ಎಲ್ಲರಿಗೂ ಬದುಕೋದಕ್ಕೆ ಹಕ್ಕಿದೆ. ಅದರಲ್ಲಿ ಒಬ್ಬರ ಹಕ್ಕನ್ನು ಇನ್ನೊಬ್ಬರು ಕಿತ್ಕೊಳ್ಳೋದಷ್ಟು ಅಮಾನವೀಯ. ಇವತ್ತು ನಡೆದಿರುವಂಥ ಘಟನೆ ತುಂಬ ಖಂಡನೀಯ. ಆಲ್ರೆಡಿ ನಾವು ಮಿನಿಸ್ಟ್ರಿಗೆಲ್ಲನೂ ಲೆಟರ್ಸ್ ಎಲ್ಲ ಕೊಟ್ಟಿದ್ವಿ ನಮ್ಮ ಸಂಘದ ಪರವಾಗಿ. ಇದ್ರ ಬಗ್ಗೆ ಮುಂದೆ ಈ ಥರ ಯಾವುದೇ ಅಹಿತರ ಘಟನೆಗಳು ಆಗಬಾರ್ದು ಅಂತ ನಾವು ಈ ನಮ್ಮ ಸಮಾಜದ ಮೂಲಕ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀವಿ. ಇಷ್ಟು ಹೇಳಕ್ಕೆ ಧನ್ಯವಾದ. ಸಭೆಯಲ್ಲಿದ್ದಂಥವರೆಲ್ಲರಿಗೂ ಕೂಡ ಅಭಿನಂದನೆ. ಈಗ ಎಲ್ಲರೂ ಹೇಳಿದಂಗೆ ಯಜ್ಞೋ ಪವಿತ್ರಂ ಪರಮಂ ಪವಿತ್ರಂ ಅಂತೇಳಿ ಇರೋದು. ಅದನ್ನು ನಾವು ಪದೇ ಪದೇ ರಾಜ್ಯ ಸರ್ಕಾರಕ್ಕೆ ತಿಳಿಸ್ತಾ ಇದ್ರು ಕೂಡ ಅವರು ಏನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇದೇ ಒಂದು ದೊಡ್ಡದಾಗಿ ಒಂದು ನಾವೆಲ್ಲ ಹೋಗಿ ಅವರ ಹತ್ರ ನಿಂತು ಇದ್ರ ಬಗ್ಗೆ ವಿಚಾರಣೆ ಮಾಡಿ ಮುಖ್ಯಮಂತ್ರಿಗಳಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಲಿ ಅವರ
ಇನ್ನು ಯಾವತ್ತೂ ಈ ಥರ ನಡೀತಿರೋ ಇರೋ ಥರ ಒಂದು ಕಾನೂನನ್ನು ಮಾಡಿಕೊಡಿ. ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ ಆಗಲಿ, ಯಾವುದೇ ಪರೀಕ್ಷೆ ಆಗಲಿ, ಬ್ರಾಹ್ಮಣರ ಬಗ್ಗೆ, ಅವರ ಎಕ್ಸಾಮ್ ಬರೋದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಂತೇಳಿ ಒಂದು ಕಾನೂನು ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತೇಳಿ ನನ್ನ ಉದ್ದೇಶ. ನನಗೆ ಈ ಮಾತಿಗೆ ಭರವಸೆ ಕೊಟ್ಟಂತ ಎಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿತ ನನ್ನ ಮಾತು ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಈ ಒಂದು ಜನಿವಾರದ ವಿಷಯದಲ್ಲಿ ಇದರ ಅಭಿಪ್ರಾಯಗಳು ತಿಳ್ಕೋಬೇಕು ಅಂತ ತುಂಬ ಅದರದ್ದು ಇದು ನನಗೆ. ಹಾಗೂ ಇಲ್ಲಿ ಅವರ ಕೆಲಸಗಳನ್ನು ಬಿಟ್ಟು ಸಹ, ಯಾಕಂದರೆ ನಮ್ಮ ಸಂಪ್ರದಾಯವನ್ನು ಏನು ಈ ಜನಿವಾರ ಅಂದರೆ ಅದಕ್ಕೆ ಎಷ್ಟು ಬೆಲೆ ಇದೆ, ಎಷ್ಟು ಪರಿಪೂರ್ಣತೆ ಇದೆ. ನಾವು ಒಂದು ಉಪನಯನ ಮಾಡಿಬಿಟ್ಟು ಉಪನಯನ ಸಂಸ್ಕಾರದಿಂದ ನಮ್ಮ ಮುಂದಿನ ಮಾತು ಹೇಳಿದಂಗೆ ದ್ವಿಜೋತ್ತಮರು ಅಂತ ಅಲ್ಲಿಂದ ಕಾಲ ಸಂಧ್ಯಾವಂದನೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಜನಿವಾರ ಒಳಗಡೆ ಜನಿವಾರ ಹೇಗೆ ಕಾಣಿಸ್ತಾ ಇದೆ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಹುಡುಗರು ಬರ್ತಾರೆ. ನಾನು ಚಿಂತಾಮಣಿಯಲ್ಲಿ ವೆಂಕಟಾದಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಅಲ್ಲಿ ನಾನು 12ನೇ ತರಗತಿ ಓದುತ್ತಿದ್ದೇನೆ. ನನಗೆ 23-24 KCET ಎಕ್ಸಾಮ್ ಇತ್ತು. ಈ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅವರು, ಯಾವ ಥರ ನಾವು ಹೋಗ್ಬೇಕು, ಯಾವ ಥರ ಶರ್ಟ್ಸ್, ಪ್ಯಾಂಟ್ಸು, ಈ ಸ್ಲಿಪ್ಪರ್ಸು ಯಾವ ಥರ ಹಾಕೊಂಡು ಹೋಗ್ಬೇಕು ಅಂತ. ಅದೇ ರೀತಿಯಾಗಿ ನಾನು ಹೋಗಿದ್ದೆ. ಕಾಲ್ ಟಿಕೆಟ್ ಎತ್ಕೊಂಡು ಹೋಗ್ಬೇಕಾಗಿತ್ತು, ಅದ್ರ ಜೊತೆಗೆ ಆಧಾರ್ ಕಾರ್ಡು ಎಲ್ಲ ಎತ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರು ಯಾವಾಗ ಚೆಕಿಂಗ್ ಮಾಡ್ತಾರೋ ಅವಾಗ ನಾನು ಈ ಜನಿವಾರವನ್ನು ನೋಡಿದ್ರು. ಅವರು ಯಾವಾಗ ಚೆಕಿಂಗ್ ಮಾಡಿದ್ರು ಅವಾಗ ನಾನು ಹೇಳಿದೆ, ಈ ಥರ ಅದನ್ನ ಮುಟ್ಟುವಂಗಿಲ್ಲ, ನೀವು ಅದನ್ನ ಅಂದರೆ ನೀವು ನಮ್ಮ ಹತ್ರ ಬಂದು ನೀವು ಎಕ್ಸಾಮ್ ಬರೀಬೇಕಂದ್ರೆ ಅದನ್ನ ಬಿಚ್ಚಿ ಒಳಗಡೆ ಹೋಗ್ಬೇಕು, ಇಲ್ಲ ಎಕ್ಸಾಮ್ ಕೊಡಲ್ಲ ನಾವು ನಿಮಗೆ ಅಂತ ಹೇಳಿದ್ರು. ಅದಕ್ಕೆ ನನಗೆ ಭಯ ಆಗಿ ನಾನು ಎಕ್ಸಾಮ್ ಬರೀಲೇಬೇಕು. ಹೆಸರು ವಾಣಿ ಅಂತ. ನಮ್ಮದು ಚಿಂತಾಮಣಿಲಿ ಚಿಕ್ಕಣ್ಣ ಲೇಔಟಲ್ಲಿ ನಾವಿರೋದು. ಸೊ ನನಗೆ 2 ಮಕ್ಕಳು, ಯಂಗರ್ 1 MBBS, ಸ್ಮಾಲ್ ಸನ್ ಬಂದು 2nd PU ಓದಿದ್ದಾನೆ. ಸೊ ಇವಾಗ ಅವನು ನೆಕ್ಸ್ಟ್ ಟರ್ಮ್ಗೆ CETಗೆ ಹೋಗ್ತಿದ್ದಾನೆ. ಸೊ CET ಎಕ್ಸಾಮು 23 ಆಯಿತು. ಆ 23 ಎಕ್ಸಾಮಲ್ಲಿ ಅವನಿಗೆ ಒಂದು ಬ್ಯಾಡ್ ಕಂಡೀಷನಲ್ಲಿ ಅವನಿದ್ದ. ಯಾಕೆ ಅಂತಂದರೆ ಅವರು ಚೆಕ್ ಮಾಡೋಕ್ಕೆ ಬಂದವರು ಚೆಕ್ ಮಾಡಿದಾಗ ಡ್ರೆಸ್ ಸೆನ್ಸ್ ಎಲ್ಲ ಕರೆಕ್ಟಾಗಿ ಇತ್ತು. ಬಟ್ ಜನಿವಾರ ಅನ್ನೋದು ಅವ್ರಿಗೆ ಅಡ್ಡ ಬಂತು ಅಂತ ಹೇಳಿ ಅವರು ಕಟ್ ಮಾಡಿಬಿಟ್ಟಿದ್ದಾರೆ. ಕಟ್ ಮಾಡಿದ್ದಕ್ಕೆ ನನ್ನ ಮಗನಿಗೆ ಮೂಡ್ ಅಪ್ಸೆಟ್ ಆಗಿಬಿಟ್ಟು ಅವನು ತುಂಬ ಬೇಜಾರಾಗಿ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ. ಸೊ ಅವನು ಲೈಫು ಅನ್ನೋದು ಇವಾಗ ಎಂಡಿಂಗ್ ಪಾಯಿಂಟು. ಸೊ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಮಾರ್ಕ್ ಚೆನ್ನಾಗಿ ಬರಲ್ಲ. ಸೊ ಮಾರ್ಕ್ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಒಳ್ಳೆ ಕಾಲೇಜಸ್ ಸಿಗಲ್ಲ. ಸೊ ಅದಕ್ಕೆ ನಮಗೆ ಪ್ರಾಬ್ಲಮ್ ಆಗಿದೆ. ಸೊ ನಮ್ಗೆ ಏನಂತಂದರೆ ಇವಾಗ ಮಗುಗೆ ಎಕ್ಸಾಮ್ ಕೊಟ್ಟರು ಓಕೆ, ಇಲ್ಲ ಮಗುಗೆ ಒಂದು ಗ್ರೇಸ್ ಮಾರ್ಕ್ ಕೊಟ್ಟರು ಓಕೆ, ಇಲ್ಲ ಯಾವುದೋ ಒಂದು ಒಳ್ಳೆ ಕಾಲೇಜಲ್ಲಿ ಮಗುಗೆ ಜಾಯಿನ್ ಮಾಡಿ ನಮ್ಗೊಂದು ಒಳ್ಳೆ ಅನುಕೂಲ ಮಾಡಿಕೊಟ್ರು ಓಕೆ. ಸೊ ಅದರಿಂದ ನಾವು ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ನಾನು ಕಿಶೋರ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದೀನಿ, ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ. ಸೊ ನಾನು ಸಿಂಗಲ್ ಪೇರೆಂಟ್, ನಮ್ಮ ಹಸ್ಬೆಂಡ್ ಇರೋಗಿ 1 ಇಯರ್ ಆಯಿತು. ಸೊ ನಾನು ಪ್ರಾಬ್ಲಮಲ್ಲಿದ್ದೀನಿ. ಈ ಪ್ರಾಬ್ಲಮಲ್ಲಿ ಇದು ಒಂದು ಆ್ಯಡ್ ಆಯಿತು. ಯಾಕಂದರೆ ಮಕ್ಕಳ ಭವಿಷ್ಯನ ಪೇರೆಂಟ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಮಗು ಚೆನ್ನಾಗಿ ಮಾರ್ಕ್ ಬಂದರೆ ನಮಗೆ ಖುಷಿ ಆಗುತ್ತೆ. ಒಂದು ಸಿಂಗಲ್ ಪೇರೆಂಟ್ ಆದರೆ ಮನೆ ಮೇಂಟೈನಿಂಗು, ಫೀಸ್ ಕಟ್ಟೋದು, 2 ಮಕ್ಕಳು, ಒಂದು ದೊಡ್ಡವನು MBBS ಮಾಡ್ತಿದ್ದಾನೆ. ಸೊ ನನಗೂ ಕಷ್ಟ ಆಗುತ್ತೆ. ಸೊ ಮಾರ್ಕ್ ಸ್ವಲ್ಪ ಲೆಸ್ ಬಂತಂದರೆ ಇನ್ನೂ ಫೀಸ್ ಕಟ್ಟೋಕ್ಕೆ ಕಷ್ಟ ಆಗುತ್ತೆ ನನಗೆ. ಸೊ ಅದಕ್ಕೆ ನನಗೆ ಮಗುಗೆ ಒಂದು ಒಳ್ಳೆ ಕಾಲೇಜು ಅವರೇ ಇದು ಮಾಡಿ ಕೊಟ್ಟರು ಓಕೆ, ನಮಗೆ ಅನುಕೂಲ ಮಾಡಿ ಕೊಟ್ಟರು ಓಕೆ, ಇಲ್ಲ ಗ್ರೇಸ್ ಮಾರ್ಕ್ ಕೊಟ್ಟು ಒಳ್ಳೆ ಇದು ಮಾಡಿದ್ರು ಓಕೆ, ಇಲ್ಲ ಅಥವಾ ಎಕ್ಸಾಮ್ ಕೊಟ್ಟರು ಅಂತ ನಾವು ಎಲ್ಲಕ್ಕೂ ಓಕೆ ಸಿದ್ಧವಾಗಿದ್ದೀವಿ. ಬಟ್ ಒಂದು ಪಾಸಿಟಿವ್ನೆಸ್ ಬೇಕು ಅಂತ ನಾವು ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು, ಬಟ್ ಆದರೂ ಒಂದ್ಸತಿ ರಿಕ್ವೆಸ್ಟ್ ಮಾಡ್ತಿದ್ದೀವಿ, ದಯವಿಟ್ಟು ನಮ್ಗೆ ಇದು ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. NCC ಸ್ಟೂಡೆಂಟ್ ಬೇರೆ ಅದೇ ಕ್ಲಚಸ್ ಅದು NCC ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಹೋಮ್ ಗಾರ್ಡ್ಸ್ ಇರ್ತಾರೆ. ಸರ್ ಅಂದ್ರೆ ಏನಂದ್ರೆ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ಯಾರನ್ನ ಒಬ್ರು ಇರಲೇಬೇಕು. ಆ ಚೆಕಿಂಗ್ ಟೈಮಲ್ಲಿ ಇರಬೇಕಾಯ್ತು. ಅಲ್ಲೆಲ್ಲೋ ಸ್ವಲ್ಪ ಲ್ಯಾಪ್ಸ್ ಆಗಿದೆ. ಅಟ್ಲೀಸ್ಟ್ ನಮ್ಗೇನಿಲ್ಲ ಒಂದು ನ್ಯಾಯ ದೊರಕಿದ್ರೆ